ಈ ಕನ್ನೇರಿ ಸ್ವಾಮಿ ಅವರಿಂದ ಒಂದು ದೊಡ್ಡ ಅಜೆಂಡಾ ಇದೆ. ಈ ಒಂದು ಹಿಂದೂ ಸಮಾವೇಶಕ್ಕೆ ನಮ್ದು ತೀವ್ರ ವಿರೋಧ ಇದೆ. ಈ ಬಸವಣ್ಣನ ಹೆಸರನ್ನ ಹೇಳ್ಕೊಂಡು ಈ ವಚನಗಳನ್ನು ಕುರಿಸುವಂತ ಈ ಹಿಂದೂ ಸಮಾವೇಶವನ್ನು ಬಸವಣ್ಣ ಹೆಸರನ್ನ ಮಾಡ್ತಾ ಇದ್ದಾರೆ. ಇದು ಖಂಡನೀಯ. ಹಿಂದೂ ಅನ್ನುವಂಥದ್ದು ಅಸಮಾನತೆ ಸಂಕೇತ. ಅದು ಪ್ರತಿನಿಧಿಸ್ತಕ್ಕಂಥದ್ದೇ ಮನುಷ್ಯರನ್ನು ಒಡೆಯುವಂಥದ್ದು. ಇಲ್ಲಿ ಇಡೀ ಒಂದು ಕೆಲಸವನ್ನು ಮಾಡಲಿಕ್ಕಾಗಿ ಬೆರಳುಗಳ ವಿನ್ಯಾಸ ಹಿಂಗದ. ಆದ್ರ ಯಾವುದೋ ಒಂದು ಬೆರಳು ಇದ್ದಿಲ್ಲ ಅಂತಂತಂದ್ರ ಆ ಕೆಲಸನೇ ನಡೆಯುವುದಿಲ್ಲ. ಹಿಂದುತ್ವ ಸಮಾವೇಶ ಮಾಡುವಂತವ್ರಿಗೆ ಬಸವಾದಿ ಶರಣರ ತತ್ವಗಳೇ ಗೊತ್ತಿಲ್ಲ. ಯಾವುದನ್ನ ಶರಣರು ವಿರೋಧಿಸಿದ್ರೋ ಅದನ್ನ ಮತ್ತೆ ಪುನಃ ಹಿಂದಕ್ಕೆ ಒಯ್ಯುವಂತಹ ಕೆಲಸವನ್ನ ಎಲ್ಲ ಮನುವಾದಿಗಳು ವೈದಿಕ ಮನಸ್ಸಿನವರು ಪುನಃ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಿಂದೂಗಳೆಲ್ಲರೂ ನಾವೆಲ್ಲ ಒಂದು ಅಂತ ಹೇಳ್ತಾರೆ. ಆದ್ರೆ ಹಂಗೆ ಹೇಳ್ತಕ್ಕಂಥವರೇ ಇವತ್ತು ಎಲ್ಲ ಮನುಷ್ಯರು ಕೂಡ ಒಂದೇ ಅಲ್ಲ ಅಂತ ಹೇಳ್ತಕ್ಕಂಥ. ವಿಶ್ವಕ್ಕೆ ಬೇರ್ವಿಲ್ಲದ ಬದುಕನ್ನ ಕಳಿಸಿರುವಂತ ಮಹಾಮಾತವಾದ ವಿಶ್ವಗುರು ಬಸವಣ್ಣನವರನ್ನ ಹಾಗೂ ಎಲ್ಲ ಸಮಕಾಲೀನ ಶರಣರನ್ನ ಹಾಗೂ ಬುದ್ಧ ಬಸವಣ್ಣ ಅಂಬೇಡ್ಕರ್ ಹೃದಯದಲ್ಲಿ ಸ್ಮರಿಸಿಕೊಂಡು ಈ 31ರಂದು ಗದಗಿನಲ್ಲಿ ನಡೆಯುವ ಬಸವಾದಿ ಶರಣರ ಹಿಂದೂ ಸಮಾವೇಶದ ನಾವು ವಿರೋಧವಾಗಿ ಇದ್ದೇವೆ. ಬಸವಾದಿ ಶರಣರನ್ನ ಯಾವಾಗ ಈ ಹಿಂದೂ ಮನುವಾದಿಗಳು ದುರ್ಬಳಕೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಸರ್ಕಾರ ಮೊದ್ಲೇಕ ಈ ಬಸವಾದಿ ಶರಣರ ಅವರು ಹೆಸರ ಯೂಸ್ ಮಾಡ್ತಿದ್ದಿಲ್ಲ ಈ ಹಿಂದೂವಾದಿಗಳು. ಈಗ ಏನಾಗೈತೆ ಅಂದ್ರೆ ಸರ್ಕಾರ ಯಾವಾಗ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತೇಳಿ ಯಾವಾಗ ಘೋಷಣೆ ಮಾಡಿದ್ರು ಅವತ್ತಿನಿಂದ ಈ ಮನುವಾದಿಗಳು ಬಸವಣ್ಣ ನಿಂತು ಬಿದ್ರು. ಬಸವಣ್ಣನ ಹೆಂಗ್ ದುರುಪಯೋಗ ಮಾಡ್ಕೋಬೇಕು ಅನ್ನೋಂಥದ್ದನ್ನ ಅವರು ನಮ್ಮವ್ರನ್ನೇ ನಮ್ಮ ವಿರುದ್ಧ ಎತ್ತಿ ಕಟ್ಟಿ ನಮ್ಮೂರಿಂದನೇ ನಮ್ಮ ವಿರುದ್ಧವಾಗಿ ಈ ವಚನಗಳನ್ನ ತಿರುಚುವಂತ ಕೆಲಸ ಮತ್ತು ಅನೇಕ ಈಗಾಗಲೇ ವಚನ ದರ್ಶನ ಅನ್ನುವಂತ ಪುಸ್ತಕವನ್ನ ಈ ಮನುವಾದಿಗಳು ಬಿಡುಗಡೆ ಮಾಡಿದ್ರು. ಅವರು ಬಸವಣ್ಣನ ಹೆಸರು ಹೇಳ್ತಾ ಇದ್ದಿಲ್ಲ. ಈಗ ಸದ್ಯ ಅವರು ಈ ಪ್ರಚಲಿತವಾದ ಬಸವಣ್ಣನ ವಿಚಾರಗಳು ಬಸವಣ್ಣನ ವಚನಗಳು ಹೆಂಗ ಈ ಜಗತ್ತಿಗೆ ಪರಿಚಯ ಆಗ್ತಾ ಇದ್ದು ಅನ್ನುವಂಥದ್ದನ್ನು ಗೊತ್ತು ಮಾಡಿಕೊಂಡು ಈ ವಚನಗಳನ್ನ ನಾವು ಹೆಂಗ ದುರುಪಯೋಗ ಮಾಡ್ಕೊಳ್ಳುವಂಥದ್ದನ್ನ ಅವರು ಉಪಯೋಗ ಮಾಡಿಕೊಂಡು ನಮ್ಮ ವಿರುದ್ಧನ ನಮ್ಮವ್ರನ್ನೇ ನಮ್ಮ ವಿರುದ್ಧ ಕಟ್ಕೊಂಡು ಈಗ ನಮ್ಮ ಒಂದು ಚಳವಳಿಯಲ್ಲಿ ದುಂಬ್ತಾ ಇದ್ದಾರೆ. ಈ ಒಂದು ಹಿಂದೂ ಸಮಾವೇಶಕ್ಕೆ ನಮ್ದು ತೀವ್ರ ವಿರೋಧ ಇದೆ. ಅವ್ರು ಬರೀ ಹಿಂದೂ ಸಮಾವೇಶ ಮಾಡ್ತಾ ಇದ್ರೆ ನಮ್ದು ವಿರೋಧ ಮಾಡ್ತಿದ್ದಿಲ್ಲ. ಅವ್ರು ಕೆಲ ಸಲ ಈ ಹಿಂದೂ ಸಮಾವೇಶ ಮಾಡ್ಯಾರ. ಬಟ್ ಈ ಸಲ ಏನ್ ಮಾಡಾತಾರ ಅವರು ಈ ಬಸವಣ್ಣನ ಹೆಸರನ್ನ ಹೇಳ್ಕೊಂಡು ಈ ವಚನಗಳನ್ನು ಕುರಿಸುವಂತ ಮತ್ತು ಈ ಹಿಂದೂ ಸಮಾವೇಶವನ್ನು ಬಸವಣ್ಣ ಹೆಸರನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಪ್ರತಿಭಟನೆ ಇದೆ. ಇದಕ್ಕೆ ನಾವು ಮೂಲಭೂತವಾದಿಗಳಿಗೆ ತಕ್ಕ ಉತ್ತರ ಕೊಟ್ಟು ಇದನ್ನ ನಮ್ಮ ತೀವ್ರ ವಿರೋಧವನ್ನ ನಾವು ಪ್ರತಿರೋಧವನ್ನ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳಿಕೆಯೊಂದಿಗೆ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ. ಶರಣು ಶರಣಾರ್ಥಿಗಳು. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ ಎರಡು ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಬಸವಾದಿ ಶರಣರು ಸಮಾನತೆಯನ್ನು ಪ್ರತಿಪಾದನೆ ಮಾಡ್ತಾರೆ. ಮನುಷ್ಯರೆಲ್ಲರೂ ಸಮಾನರು ಅಂತ ಹೇಳ್ತಾರೆ. ಮನುಷ್ಯರೆಲ್ಲರನ್ನು ಪ್ರೀತಿಸಬೇಕು ಅಂತ ಹೇಳಿ, ಮನುಷ್ಯರೆಲ್ಲರೂ ಕೂಡ ಗೌರವಿಸಬೇಕು ಅಂತ ಹೇಳಿದ್ದಾರೆ. ಮಾನವೀಯವಾಗಿ ಕಾಣಬೇಕು ಅಂತ ಹೇಳಿರ್ತಕ್ಕಂಥದ್ದು ಬಸವಾದಿ ಶರಣರ ತಾತ್ವಿಕತೆ, ಅವರ ನಿಲುವುದು. ಅದು ಹಿಂದೂ ಅನ್ನುವಂಥದ್ದು ಅಸಮಾನತೆ ಸಂಕೇತ. ಅದು ಪ್ರತಿನಿಧಿಸ್ತಕ್ಕಂಥದ್ದೇ ಮನುಷ್ಯರನ್ನು ಒಡೆಯುವಂಥದ್ದು. ಹಿಂದೂ ಅನ್ನುವಂಥದ್ದು ಜಾತಿ ಶ್ರೇಣೀಕರಣವನ್ನು ಪ್ರತಿಪಾದನೆ ಮಾಡ್ತಕ್ಕಂಥದ್ದು. ಇವತ್ತು ಕೂಡ ಅದರಲ್ಲಿರುವಂತ ಯಾರು ಹಿಂದೂ ಸಮಾವೇಶ ಮಾಡ್ಲಿಕ್ಕೆ ಹೊಂಟಿದಾರೋ ಅವ್ರು ಹೇಳ್ತಾರೆ ಹಿಂದೂಗಳೆಲ್ಲರೂ ನಾವೆಲ್ಲ ಒಂದು ಅಂತ ಹೇಳ್ತಾರೆ. ಆದ್ರೆ ಹಂಗೆ ಹೇಳ್ತಕ್ಕಂಥವರೇ ಇವತ್ತು ಹಿಂದೂ ಎಲ್ಲ ಮನುಷ್ಯರು ಕೂಡ ಒಂದೇ ಅಲ್ಲ ಅಂತ ಹೇಳ್ತಕ್ಕಂಥ. ಅಸಮಾನತೆಯನ್ನು ಜೀವಂತವಾಗಿ ಇರಬೇಕು ಅಂತ ಹೇಳ್ತಕ್ಕಂಥವ್ರು ಇದ್ದಾರೆ. ಸೊ ಇದು ಬಸವಾದಿ ಶರಣರಿಗೂ ಹಿಂದೂ ಸಮಾವೇಶವು ಎರಡು ತದ್ವಿರುದ್ಧವಂತ ಕೆಲಸಗಳು ಇರೋದ್ರಿಂದ ಮುಖ್ಯವಾಗಿ ಅವ್ರನ್ನ ಇಲ್ಲಿರುವಂತ ಆ ಲಿಂಗಾಯತ ಧರ್ಮ ಅಂತೇನೋ ಇದೆಯಲ್ಲ, ಆ ಧರ್ಮವನ್ನ ಸರ್ವನಾಶ ಮಾಡ್ಲಿಕ್ಕೆ ಹೊಂಟಿರುವಂತಹ ಒಂದು ತಂತ್ರದ ಭಾಗವಾಗಿ ಹಿಂದೂ ಸಮಾವೇಶ ಮಾಡ್ತಾ ಇದ್ದಾರೆ. ಇವೆರಡರ ನಡುವೆ ಒಂದು ಸಂಘರ್ಷ ತಂದಿಟ್ಟಿದ್ದಾರೆ. ಅವ್ರು ನೇರವಾಗಿ ಇವತ್ತು ಲಿಂಗಾಯತ ಧರ್ಮದಲ್ಲಿ ಯುದ್ಧ ಘೋಷಣೆ ಮಾಡಿದ್ದಾರೆ. ಆ ಲಿಂಗಾಯತ ಧರ್ಮವನ್ನ ಹೆಸರುಲಿಂಗ ಮಾಡುವಂಥದ್ದೇ ಅವ್ರ ಮುಖ್ಯ ಕಾಯಕ ಆಗಿದೆ. ಹೀಗಾಗಿನೇ ಶಿವಶರಣರು ಮತ್ತು ಮುಖ್ಯವಾಗಿ ಬಸವಾದಿ ಶರಣರು ಏನಿದೆಲ್ಲ ಅವ್ರನ್ನು ಹಿಂದೂಗಳ ಭಾಗ ಅಂತ ಹೇಳಿಕತ್ತಿದ್ದಾರೆ. ಯಾವ ಬಸವಣ್ಣ ವೇದಗಳಿಗೆ ವರವಣಿಕೆ ಅಂತ ಹೇಳಿದ್ನೋ,
ಯಾವ ಬಸವಣ್ಣ ಆಗಮಗಳನ್ನು ತಿರಸ್ಕರಿಸಿದ್ನೋ ಈ ತರದ್ದು ಆ ವೇದಗಳೇ ಇವತ್ತಿಗೆ ಇವ್ರಿಗೆ ಪ್ರಾವೀಣ್ಯ. ಯಾರಿಗೆ ಅಂದ್ರೆ ಹಿಂದೂಗಳಿಗೆ. ಅವರು ಅವರ ಮನುಸ್ಮೃತಿ ಏನಿದೆಯಲ್ಲ ಅದು ಅಸಮಾನತೆಯನ್ನ ಪ್ರತಿಪಾದನೆ ಮಾಡ್ತಕ್ಕಂಥ ಗ್ರಂಥವೇ ಇವ್ರಿಗೆ ಮೂಲ ಆಧಾರ. ಅವ್ರನ್ನ ಬಿಟ್ರೆ ಮನುಸ್ಮೃತಿನೇ ಈ ದೇಶ ಸಂವಿಧಾನ ಆಗ್ಬೇಕು ಅಂತ ಹೇಳ್ತಕ್ಕಂಥವ್ರು ಅವರು. ಆ ಅಸಮಾನತೆ ವಿರುದ್ಧ ಸಮರ ಸಾರಿರ್ತಕ್ಕಂಥ ಇವರೆಲ್ಲಿ, ಬಸವಾದಿ ಶರಣರಲ್ಲಿ ಅವರೆಲ್ಲಿ? ಸರ್, ಮೊನ್ನೆ ಇವರು ಕನ್ನೇರಿ ಮಠದ ಸ್ವಾಮೀಜಿಯವರು ಏನು ಶ್ರೇಣೀಕೃತ ವ್ಯವಸ್ಥೆಯನ್ನು ಪೊಲೀಸ್ ಹೋಲಿಕೆ ಮಾಡಿ ಹೇಳಿದ್ದಾರೆ. ಅದನ್ನ ಸರಿಯಾದ ರೀತಿಯೊಳಗೆ ನಮ್ಮ ಜನ ಅರ್ಥ ಮಾಡಿಕೊಳ್ಳದೆ ಇರುವುದೇ ಬಹಳ ದುಃಖದ ಸಂಗತಿ, ವಿಷಾದದ ಸಂಗತಿ. ಅವ್ರು ಹೇಳಿದ್ರು ಸಮಾನತೆ ಕನಸು ಕಂಡವರ ಹುಚ್ಚರನ್ನು ಲೆಕ್ಕಕ್ಕೆ ಮಾತಾಡಿದ್ರು. ಅವರು ಸಮಾನತೆ ಕನಸು ಕಂಡಂತ ಬುದ್ಧ, ಬಸವಣ್ಣ, ಗಾಂಧೀಜಿ, ಅಂಬೇಡ್ಕರ್, ಈ ನಾಡಿನ ಎಲ್ಲ ಚಿಂತಕರು ಅವ್ರ ಕಣ್ಣೊಳಗ ಬಹುಶಃ ಅವ್ರಿಗೆ ಬುದ್ಧಿನ ಇಲ್ಲ ಅನ್ನೋ ಲೆಕ್ಕಕ್ಕೆ ಮಾತಾಡಿದ್ರು. ಎಷ್ಟು ಬಹಳ ಹಗುರವಾಗಿ ಮಾತನಾಡಿಬಿಟ್ರು ಅಂದ್ರ ನಮ್ಮ ದೇಹದೊಳಗ ಸಮಾನತೆ ಇಲ್ರಿ, 5 ಪಟ್ಟು ಸಮಾನವನ್ರಿ ನೀವ ಹೇಳ್ರಿ ಅಂತ ಒಬ್ಬ ಗುರುಗಳಾಗಿ 5 ಪಟ್ಟು ಸಮಾನ ಅದಾವನು ಅಂತಂತ ಕೇಳುವುದ್ರ ಮುಖಾಂತರ ಯಾರೂ ಇಲ್ಲಿ ಸಮಾನರಾಗಿರ್ಬೇಕಾಗಿಲ್ಲ ಅನ್ನುವಂತ ಭಾವದ ಗೊತ್ತಿಲ್ಲ ಅವ್ರಿಗೆ. ಒಂದು ದೊಡ್ಡದ ಸಣ್ಣದ ಶ್ರೇಣೀಕೃತ ವ್ಯವಸ್ಥೆಯನ್ನು ಹೋಲಿಸಿ ಹೇಳಿದ್ರು. ಇಲ್ಲಿ ಇಡೀ ಒಂದು ಕೆಲಸವನ್ನ ಮಾಡಲಿಕ್ಕಾಗಿ ಬೆರಳುಗಳ ವಿನ್ಯಾಸ ಹಿಂಗದ. ಆದ್ರ ಯಾವುದೋ ಒಂದು ಬೆರಳು ಇದ್ದಿಲ್ಲ ಅಂತಂತಂದ್ರ ಆ ಕೆಲಸನೇ ನಡೆಯುವುದಿಲ್ಲ. ಆ ಕೆಲಸದ ನಿರ್ವಹಣೆಗಾಗಿ 5 ಬೆರಳುಗಳು ತಮ್ಮ ತಮ್ಮ ತಾಕತ್ತನ್ನು ಬಳಸಿಕೊಂಡು ಶ್ರಮ ಮಾಡಬೇಕು. ಮತ್ತು ಆ ಕೆಲಸ ಮಾಡಿದ ಕಾರಣಕ್ಕಾಗಿ 5 ಬೆರಳುಗಳಿಗೆ ಸಮಾನವಾಗಿರುವಂತಹ ಗೌರವ ಸಿಗಬೇಕು. ಅದು ಆ ಹಿನ್ನೆಲೆಯಲ್ಲಿ ಇರುವಂತಹ ವ್ಯವಸ್ಥೆ ಇದು ಅವ್ರಿಗೆ ಅರ್ಥ ಆಗುದಿಲ್ಲ ಅಂದ್ರೆ ಏನು? ಅವ್ರು ಕೇಳ್ತಾರೆ, ಎಲ್ಲರೂ DC ಆಗಕ್ ಬರ್ತಾನು, ಎಲ್ಲರೂ SP ಆಗಕ್ ಬರ್ತಾನು, ಎಲ್ಲರೂ DC ಯಾಕೆ ಆಗ್ಬೇಕು, ಎಲ್ಲರೂ SP ಯಾಕೆ ಆಗ್ಬೇಕು? ಎಲ್ಲರೂ ಅವರವರ ಕೆಲಸಗಳನ್ನ ಮಾಡ್ತಾರಲ್ಲ. ಒಟ್ಟು ಒಂದು ಕೆಲಸ ನಿರ್ವಹಣೆಗಾಗಿ, ದೇಶದ ಆಡಳಿತದ ನಿರ್ವಹಣೆಗಾಗಿ ಪ್ರಧಾನಮಂತ್ರಿಯೂ ಬೇಕು, ರಾಷ್ಟ್ರಪತಿಯೂ ಬೇಕು, ಶಾಸಕನು ಬೇಕು, ನಾವು ಬೇಕು. ಎಲ್ಲರೂ ಸೇರಿ ಒಂದು ಕೆಲಸವನ್ನ ನಿರ್ವಹಿಸಿದಾಗ, ಆಡಳಿತದ ವ್ಯವಸ್ಥೆಯನ್ನು ನಿರ್ವಹಿಸಿದಾಗ ಆ ನಿರ್ವಹಿಸಿದವರ ಎಲ್ಲರಿಗೂ ಕೂಡ ಸಮಾನವಾಗಿರುವಂತಹ ಗೌರವ ಕೊಡಬೇಕು. ಆ ವ್ಯಕ್ತಿ ಘನತೆಯ ಪ್ರಶ್ನೆಯನ್ನ ಇಟ್ಟುಕೊಂಡು ಸಮತೆಯನ್ನ ಬಿಚ್ಚಿದಂಥವ್ರು ಈ ನಾಡಿನೊಳಗ ಬಾಬಾ ಸಾಹೇಬರು, ಬುದ್ಧ, ಬಸವಣ್ಣ ಇಂಥವ್ರು. ಇದ್ರ ಪರಿವೇನೇ ಇರ್ಲಾರ್ದ ರೀತಿಯೊಳಗೆ ಎಲ್ಲರದು ಆಗಾಕ್ ಬರುದಿಲ್ಲ. ಅದಕ್ಕೆ ನೀವು ಹಂಗ ಮಾಡ್ಕೊಂತ ಇರಿ, ಹಿಂಗ ಮಾಡ್ಕೊಂತ ಇರಿ. ಆ ಶ್ರೇಣೀಕೃತ ವ್ಯವಸ್ಥೆಯೊಳಗೆ ಹಂಗದ. ತನ್ನ ಕಾಯಕವನ್ನ ಯಾವ್ಯಾವ ಅವ್ರೇನ ನಮಗ ವಹಿಸಿ ಕೊಟ್ಟಾರಲ್ಲ, ನೀನು ಬಂಗಿ ಬೆಳಿಬೇಕಾಗಿತ್ತು, ನೀನು ಅದನ್ನ ಬೆಳಿ, ನೀ ಕಸ ಹೊಡಿಬೇಕಾಗಿತ್ತು, ನೀನು ಅದನ್ನ ಬೆಳಿ, ನೀ ವ್ಯಾಪಾರ ಮಾಡ್ಬೇಕಾಗಿತ್ತು, ನೀನು ಅದನ್ನ ಮಾಡು, ನೀನು ಯುದ್ಧ ಮಾಡ್ಬೇಕಾಗಿತ್ತು, ನೀನು ಅದನ್ನ ಮಾಡು, ನೀವು ದುಡ್ದದ್ದೆಲ್ಲ ತಗೊಂಡು ನಾನು ತುಪ್ಪ ತಿಂತೀನಿ, ನಾನು ತಿನ್ಕೊಂತ ಇರ್ತೀನಿ. ಈ ವ್ಯವಸ್ಥೆ ಈ ಯಥಾಸ್ಥಿತಿವಾದ ಮುಂದುವರಿಲಿ, ಅಸಮಾನತೆಯ ಈ ಯಥಾಸ್ಥಿತಿವಾದ ಮುಂದುವರಿಲಿ ಅನ್ನೋದನ್ನ ಓಪನ್ ಆಗಿ ಆ ಸಮಾವೇಶದೊಳಗೆ ಹೇಳ್ತಾರಂದ್ರ ಯಾವ ರೈತರು ಉದ್ಧಾರ ಮಾಡ್ತಾರ? ಏನಿವತ್ತು ಮನುವಾದಿಗಳು ಮತ್ತೆ ತಮ್ಮ ಅಟ್ಟಹಾಸವನ್ನ ಪುನರಪಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಗದಗು ಶಾಂತಿಗೆ ಪ್ರಿಯವಾಗಿರ್ತಕ್ಕಂಥದ್ದು. ಗದಗದಲ್ಲಿ ನಡೆದಾಡುವ ದೇವ್ರಂತ ನಾವೇನು ಕರಿತಾ ಇದೀವ, ಪಂಡಿತ ಪುಟ್ಟರಾಜಪ್ಪನವರಾಗಿರ್ಬೋದು, ಪಂಚಾಕ್ಷರಿ ಗವಾಯಿಗಳಾಗಿರ್ಬೋದು, ಹಾಗೇನೆ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳಾಗಿರ್ಬೋದು, ಇವರೆಲ್ಲರೂ ಸಮಾನತೆಗಾಗಿ ಬಸವಣ್ಣನವರ ಸಿದ್ಧಾಂತಗಳನ್ನ ಈ ಭಾಗದ ಎಲ್ಲ ಜನರ ಮನದಲ್ಲಿ ಮೂಡಿಸುವತ್ತ ಬಹಳ ದೊಡ್ಡದಾಗಿರ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥವ್ರು. ಇಂಥ ನಾಡಿನೊಳಗ ಏನಿವತ್ತು ಕನ್ನೇರಿ ಸ್ವಾಮಿಗಳು ಅಂತಕ್ಕಂಥವ್ರು ಅವರ ಹೆಗಲ ಮೇಲೆ ಆಯುಧವನ್ನು ಬಿಟ್ಟು ಮನುವಾದಿಗಳು, ಜಾತಿವಾದಿಗಳು, ಕೋಮವಾದಿಗಳು ಎಲ್ಲ ಒಂದು ಕಡೆ ಗದಗ ಪರಿಸರದಲ್ಲಿ ಅಶಾಂತಿ ಉಂಟು ಮಾಡಿ ಪ್ರಯತ್ನ ಪಡ್ತಾರೆ. ಇದು ಖಂಡನೀಯ. ಇವತ್ತು ಹಿಂದುತ್ವದ ಹೆಸರಿನಲ್ಲಿ ಏನ್ ಮಾಡ್ತಾ ಇರ್ತಕ್ಕಂಥ ಸಮಾವೇಶ ಬಗ್ಗೆ ಯಾರ್ದು ತಕರಾರಿಲ್ಲ. ಪ್ರಜಾಪ್ರಭುತ್ವ ಸಂವಿಧಾನಬದ್ಧವಾಗಿ ಅವ್ರಿಗೂ ಕೂಡ ಹಕ್ಕುಗಳದ ಮಾಡ್ಲಿ. ಆದ್ರೆ ಇವತ್ತು ಯಾರು ಈ ನಾಡಿನೊಳಗೆ 12ನೇ ಶತಮಾನದಲ್ಲಿ ಮನುಕುಲಕ್ಕೆ ಮಾನವೀಯತೆಯ ತತ್ವಗಳನ್ನ ನೀಡಿ ಆ ಮೂಲಕ ಮನುಕುಲಕ್ಕೆ ಒಂದು ಭದ್ರತೆಯನ್ನು ಕೊಟ್ಟಿರ್ತಕ್ಕಂಥ, ಸೌಹಾರ್ದತೆಯನ್ನು ಕೊಟ್ಟಿರ್ತಕ್ಕಂಥ, ಏನು ಸಮಾನತೆಯನ್ನು ಕೊಟ್ಟಿರ್ತಕ್ಕಂಥ, ಆ ತತ್ವಗಳನ್ನು ಕೊಟ್ಟಿರ್ತಕ್ಕಂಥ ಬಸವಣ್ಣನವರ ಒಂದು ನಾಡಿಗೆ, ಬಸವಣ್ಣನವರ ಒಂದು ವಿಚಾರಗಳಿಗೆ ಧಕ್ಕೆ ತರುವಂತದ್ದೇನು ಮಾಡ್ತಾ ಇದಾರಲ್ಲ, ಅದು ಉಗ್ರವಾಗಿ ನಾವು ಖಂಡಿಸ್ತೀವಿ. ಹಿಂದುತ್ವಕ್ಕೂ ಬಸವಾದಿ ಶರಣರ ತತ್ವಕ್ಕೂ ಏನು ಸಂಬಂಧ ಅನ್ನುವಂಥದ್ದನ್ನು ಅವರು ಸ್ಪಷ್ಟಪಡಿಸಬೇಕು. ಮತ್ತು ಮೇಲಾಗಿ ಆ ಕಾಡಸಿದ್ದೇಶ್ವರ ಮಠದ ಕನ್ನೇರಿ ಸ್ವಾಮಿಗಳು ಅಸಮಾನತೆಯನ್ನು ಬಿಂಬಿಸೋ ರೀತಿ ಒಳಗೆ, ಅಸಮಾನತೆಯನ್ನು ಹೇಳೋ ರೀತಿ ಒಳಗೆ, ಬೆರಳಲ್ಲೇ ಸಮಾನತೆ ಇಲ್ಲ, ನಿಮ್ಗೆ ಯಾಕೆ ಸಮಾನತೆ ಕೊಡಬೇಕು ಅಂತ ಉದ್ದಟತನದ ಸಂವಿಧಾನ ವಿರೋಧಿಯಾದಂಥ ಚಟುವಟಿಕೆಯನ್ನು ಏನು ಹೇಳ್ತಾ ಇದ್ದಾರೆ, ಇವ್ರ ಮೇಲೆ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಸೂಕ್ಷ್ಮವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಒಂದು. ಈ ಸಮಾಜದಲ್ಲಿ ಅಸಮಾನತೆಯನ್ನು ಮೂಡಿಸಿ ಸಮಾಜಗಳ ನಡವಳಿಕೆ ಸಮಾಜಗಳ ನಡವಳಿಕೆ ಕಂದಕವನ್ನು ಸೃಷ್ಟಿ ಮಾಡುವಂಥ ಇಂಥ ಸ್ವಾಮಿಗಳಿದ್ದರೆ ಸಮಾಜದಲ್ಲಿ ಯಾವುದೇ ರೀತಿಯಾದಂಥ
ಸಮಾನತೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ಗದಗಿನ ಎಲ್ಲ ಪ್ರಗತಿಪರರು, ಚಿಂತಕರು, ಚಳವಳಿಕಾರರು ಎಲ್ಲರೂ ಸೇರ್ಕೊಂಡು ಇವತ್ತು ಸಮಾನತೆಗಾಗಿ ನಾವು ಅನ್ನುವಂಥ ಒಂದು ಸಂದೇಶವನ್ನು ಕೊಡಲಿಕ್ಕೆ ನಾವೆಲ್ಲರೂ ತಯಾರಿದ್ದೇವೆ. ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಈ ಮೂಲಕ ಈ ನಮ್ಮ ಸಮಾನತೆಗಾಗಿ ನಾವು ಅನ್ನುವಂಥ ಒಂದು ಕಾನ್ಸೆಪ್ಟ್ಗಳು. ಈ ಹಿಂದುತ್ವ ಸಮಾವೇಶ ಮಾಡುವಂಥವ್ರಿಗೆ ಬಸವಾದಿ ಶರಣರ ತತ್ವಗಳೇ ಗೊತ್ತಿಲ್ಲ. ಬಸವಾದಿ ಶರಣರು ಏನು ಹೇಳಿದ್ದಾರೆ ಅನ್ನುವಂಥ ಅರಿವೇ ಅವ್ರಿಗಿಲ್ಲ. ಕೇವಲ ಈ ಸಮುದಾಯಗಳನ್ನು ಕೂಡಿಸ್ಕೊಳ್ಳಿಕ್ಕೆ, ಜನಸಂಖ್ಯೆಯನ್ನು ತೋರಿಸಲಿಕ್ಕೆ, ತಮ್ಮ ಇಂದಿನ ಅಜೆಂಡವನ್ನು ಈ ಸಮುದಾಯದ ಮೇಲೆ ಏರಲಿಕ್ಕೆ, ಸಮಾಜದೊಳಗಡೆ ಒಡಕನ್ನು ಮೂಡಿಸಲಿಕ್ಕೆ ಬಸವಣ್ಣನ ಹೆಸರು ಹೇಳಿದ್ರೆ ಎಲ್ಲರೂ ಬರ್ತಾರೆ, ಬಸವಾದಿ ಶರಣರ ಹೆಸರು ತಗೊಂಡ್ರೆ ಈ ಸಮುದಾಯಗಳು ಲಿಂಗಾಯತರು ಬರ್ಬೋದು, ಕುರುಬರು ಬರ್ಬೋದು, ಉಪ್ಪಾರ ಬರ್ಬೋದು, ಗಾಣಿಗರು ಬರ್ಬೋದು, ದಲಿತರು ಬರ್ಬೋದು ಅನ್ನುವಂಥ ಒಂದು ಜನಸಂಖ್ಯೆ ಆಧಾರಿತವಾಗಿರುವಂಥ ಸಮಾವೇಶ ಹೊರತು ನಿಜವಾಗಿ ಬಸವಾದಿ ಶರಣರ ಆಶಯಗಳನ್ನು ಎಳ್ಳಷ್ಟು ಅವ್ರು ಜಾರಿಗೊಳಿಸುವಂಥದ್ದಿಲ್ಲ. ಈ ಕನ್ನೇರಿ ಸ್ವಾಮಿ ಅವರಿಂದ ಒಂದು ದೊಡ್ಡ ಅಜೆಂಡಾ ಇದೆ. ಅದು ನಾಗ್ಪುರದಿಂದ ದೀಕ್ಷಾ ಪಡ್ಕೊಂಡು ಬಂದಿರ್ಬೋದು ಅವರು ಕನ್ನೇರಿ ಸ್ವಾಮಿಗಳು. ಹಾಗಾಗಿ ಆ ಥರದ ವಿಚಾರಗಳನ್ನು ಇಟ್ಕೊಂಡು ನಾಗ್ಪುರದಿಂದ ಬಂದಿರತಕ್ಕಂಥ ಸಂದೇಶಗಳನ್ನು ಇವತ್ತು ಕೊಡಲಿಕ್ಕೆ ಅವ್ರು ತಯಾರಿದ್ದಾರೆ. ಹಾಗಾಗಿ ಬಿಜಾಪುರದಲ್ಲಿ, ಶಾಪುರದಲ್ಲಿ ಅವ್ರಿಗೆ ಅನೇಕ ರೀತಿಯಾದಂಥ ವಿರೋಧಗಳು ವ್ಯಕ್ತ ಆಗಿದ್ದಾವೆ. ಗದಗಿನಲ್ಲೂ ಕೂಡ ಅವರು 31ನೇ ತಾರೀಕಿಗೆ ಅವ್ರ ನೇತೃತ್ವದ ಒಂದು ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ನಾವು ಮೊದಲೇ ಹೇಳಿದಂಗೆ ಹಿಂದುತ್ವ ಸಮಾವೇಶಕ್ಕೆ ನಾವು ವಿರೋಧ ಇಲ್ಲ. ಬಸವಾದಿ ಶರಣರನ್ನು ತೆಗೆದುಕೊಂಡು ಆ ಸಮಾವೇಶ ಮಾಡ್ತಿರೋ ಹಿನ್ನೆಲೆ ಒಳಗಡೆ ನಾವು ವಿರೋಧ ವ್ಯಕ್ತಪಡಿಸ್ತಾ ಇದ್ದೇವೆ. ಅಂಬೇಡ್ಕರ್ ಅವರನ್ನು ಕೂಡ ಬಳಸ್ಕೊಳ್ತಾ ಇದ್ದಾರೆ. ಅಂಬೇಡ್ಕರ್ ಅವರು ಕೂಡ ಹಿಂದುತ್ವ ಅದನ್ನು ಒದ್ದು ಹೊರಗಡೆ ಬಂದಿರತಕ್ಕಂಥವ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದುತ್ವದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ವಿರೋಧಿಸಿ ಬಂದಿರತಕ್ಕಂಥವ್ರು ಅಂಬೇಡ್ಕರ್ ಸಾಹೇಬರು. ಅಂಥವ್ರ ಹೆಸರನ್ನು ಬಳಕೆ ಮಾಡ್ಕೊಳ್ಳೋದು ಅಪರಾಧ. ಹಾಗಾಗಿ ನಾವೆಲ್ಲ ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಒತ್ತಾಯ ಮಾಡೋದೇನೆಂದರೆ ಕನ್ನೇರಿ ಸ್ವಾಮಿಗಳನ್ನು ಗದಗಿಗೆ ಬರುವುದನ್ನು ನಿರ್ಬಂಧಿಸಬೇಕು. ಆ ಥರದ ಕೋಮುವಾದ ಶಕ್ತಿಗಳನ್ನು ನಮ್ಮ ಜಿಲ್ಲೆಯಲ್ಲಿ ಕೋಮು ಸೌಹಾರ್ದತೆ ಪರಂಪರೆ ಇರೋಂಥ ನಮ್ಮ ಗದಗಿಗೆ ಅವ್ರನ್ನ ಬರಬಾರ್ದು ಅನ್ನೋ ಒಂದು ಹಿನ್ನೆಲೆಯೊಳಗೆ ತಡೆ ಹಿಡಿಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ. ಈ ಗದಗ ನಗರ ಹಾಗೂ ಸುತ್ತಮುತ್ತಲಿನ ಜನ ಶಾಂತಿ ಪ್ರಿಯರು ಎಂದು ಇಲ್ಲಿ ಗಲಭೆ ಆದ ಉದಾಹರಣೆ ಇಲ್ಲ. ಇದನ್ನು ಒಂದು ಬಾರಿ ಮೋದಿಯವರು ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ 5 ಲಕ್ಷ ರೂಪಾಯಿಗಳನ್ನ ನಾವು ಕೊಡ್ತೀವಿ ಸರ್ಕಾರದಿಂದ ಅಂತ ಹೇಳಿದಾಗ ನಾನೇ ಮನವಿಯನ್ನು ಸಲ್ಲಿಸಿದ್ದೆ. ಅದು ಕೊಡೋದಾಗಿದ್ರೆ ಲಿಂಗಾಯತ ಪ್ರಗತಿಶೀಲ ಸಂಘಕ್ಕೆ ಕೊಡಬೇಕು. ಕಾರಣ ಅಂದ್ರೆ ಎಲ್ಲ ಸಮುದಾಯದವ್ರನ್ನು ಆ ವೇದಿಕೆ ಮೇಲೆ ಕರೆಸಿ ಎಲ್ಲ ಶರಣರ ಬಗ್ಗೆ ಉಪನ್ಯಾಸಗಳನ್ನ ಮತ್ತು ಎಲ್ಲ ಆಯಾಮಗಳಿಂದ ಶರಣರ ವಿಚಾರಗಳನ್ನು ಮುಟ್ಟಿಸುವ ಕೆಲಸವನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ಇವತ್ತು ಅದರ ವಿರುದ್ಧವಾದಿ ಮನುವಾದಿಗಳು ಅವರು ಮತ್ತೆ ಪುನಃ ಯಾವುದನ್ನ ಶರಣರು ವಿರೋಧಿಸಿದ್ರೋ ಅದನ್ನ ಮತ್ತೆ ಪುನಃ ಹಿಂದಕ್ಕೆ ಒಯ್ಯುವಂತ ಕೆಲಸವನ್ನ ಎಲ್ಲ ಮನುವಾದಿಗಳು, ವೈದಿಕ ಮನಸ್ಸಿನವರು ಪುನಃ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇವತ್ತು ಅದನ್ನ ಕಂಡು ತುಂಡವಾಗಿ ನಾವು ಖಂಡಿಸುವುದರ ಜೊತೆಗೆ ಇಡೀ ಗದಗಿನ ಹಾಗೂ ಸುತ್ತಮುತ್ತಲಿನ ಗದಗ ಜಿಲ್ಲೆಯ ಎಲ್ಲ ತಾಲೂಕುಗಳ ಸಮಗ್ರ ಅಭಿಮಾನಿಗಳು ಇವತ್ತು ಶರಣರ ವಚನಗಳನ್ನು ಶಾಂತಿಗಾಗಿ ಮತ್ತು ನಾವೆಲ್ಲರೂ ಸೌಹಾರ್ದತೆಗಾಗಿ ಅದನ್ನು ಮತ್ತೆ ಉಳಿಸಿಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಅನ್ನೋ ಮಾತನ್ನು ಹೇಳ್ತಾ, ಸಮಾವೇಶ ಮಾಡೋದಕ್ಕೆ ನಮ್ಮ ವಿರೋಧವಿಲ್ಲ. ಆದರೆ ಶರಣರನ್ನ ಭಾವಚಿತ್ರಗಳನ್ನ ಬಳಸುವ ಮೂಲಕ ಅವರು ಅದು ಯಾವುದನ್ನು ವಿರೋಧಿಸಿದ್ರೋ ಅದನ್ನ ಇವತ್ತು ಆ ಶರಣರನ್ನು ಅದಕ್ಕೆ ಬಳಸ್ತಾ ಇದ್ದಾರೆ. ಅದರ ವಿರೋಧ ನಮಗಿದೆ. ಇವತ್ತು ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸಿದೆ. ಅದಕ್ಕಾಗಿ ನಂದು ಒಂದು ಮನವಿಯೂ ಕೂಡ ಏನಂದ್ರೆ, ಸಾಂಸ್ಕೃತಿಕ ನಾಯಕನನ್ನಾಗಿ ಘೋಷಿಸಿದಂತ ಸರ್ಕಾರದ ಜವಾಬ್ದಾರಿಯೂ ಇಲ್ಲಿ ಇದೆ. ನಮ್ಮ ಈ ಹೋರಾಟಕ್ಕ ಮನವಿಗೆ ಸರ್ಕಾರನೂ ಕೂಡ ಸ್ಪಂದಿಸಬೇಕಾಗ್ತೈತಿ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದೇನೆ. ಇಲ್ಲಿರುವಂತ ಎಲ್ಲ ಸಮುದಾಯದವರು ಎಲ್ಲರೂ ಈ ವಚನ ಚಳವಳಿಗಳ ಮೂಲಕ ಸಮಾನತೆ ಪಡ್ಕೊಂಡಿರ್ತಕ್ಕಂಥ ಎಲ್ಲ ಸಮುದಾಯದವರು, ಲಿಂಗಭೇದವನ್ನು ಅನುಸರಿಸಿರ್ತಕ್ಕಂಥ ಸ್ತ್ರೀ ಸಮುದಾಯಗಳು ಎಲ್ಲರೂ ಒಟ್ಟುಗೂಡಿಕೊಂಡು ಆ ಸಮಾವೇಶಕ್ಕೆ ಪ್ರತಿರೋಧವನ್ನ ಸಾಂಸ್ಕೃತಿಕ ನೆಲೆಯಲ್ಲಿ ನಾವು ಒಡ್ತೀವಿ. ಅದು ಬೆಳೆದಂಗೆ ನಾವು ನೋಡ್ಕೊಳ್ತೀವಿ. ಈ ಶರಣ ಪರಂಪರೆಯನ್ನು ಉಳಿಸ್ಕೊಳ್ತಕ್ಕಂಥ ನೆಲೆ ಒಳಗಡೆ ನಾವೆಲ್ಲರೂ ಕೂಡ ಕೆಲಸ ಮಾಡ್ತೀವಿ. ಆ ದಿವಸ ಒಳಗಡೆ ಇವತ್ತು ಸಭೆಗಳಾಗಿದ್ದಾವೆ, ಬೇರೆ ಬೇರೆ ಕೂಡ ಸಭೆಗಳಾಗ್ತವೆ. ಜನರ ಹತ್ರ ಒಯ್ಯತಕ್ಕಂಥ ಕೆಲಸಗಳನ್ನು ನಾವೆಲ್ಲರೂ ಕೂಡ ಮಾಡ್ತೀವಿ. ಈ ಮೋಸವನ್ನು ಬಯಲು ಮಾಡದೇ ಇದ್ರೆ 75 ವರ್ಷಗಳಿಂದ ರಕ್ಷಿಸಿಕೊಂಡು ಬಂದಿರುವಂತಹ ಸಂವಿಧಾನ ಇದು ಅಪಾಯದೊಳಗದ. ಇಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ಕುರಿತಾಗಿ ನಾವು ಇಷ್ಟು ಗೌರವಯುತವಾಗಿ ಧೈರ್ಯದಿಂದ ನಮಗೆ ಮಾತಾಡಕ್ ಆಗೈತಿ ಅಂದ್ರೆ ಅದು ಸಂವಿಧಾನ ಕಾರಣ. ಸಂವಿಧಾನದ ರಕ್ಷಣೆಯೊಳಗೆ ನಾವು ಮಾಡಕತ್ತೀವಿ. ಹೀಗಾಗಿ ಒಟ್ಟಿನ ಮೇಲೆ ಬುದ್ಧ ಬಸವರ ಹೆಸರನ್ನ ಹಿಡಿದುಕೊಂಡೇ ಸಂವಿಧಾನಕ್ಕೆ ಅವರು ಅಪಾಯವನ್ನ ತಂದುಕೊಡುವಂತಹ ಮುಖ್ಯ ಪ್ರಯತ್ನದೊಳಗ ಅವರು ಇರೋಣದರಿಂದಾಗಿ ನಾವು ವ್ಯವಸ್ಥಿತ ರೀತಿಯೊಳಗ ಅಷ್ಟೇ ವ್ಯವಸ್ಥಿತ ರೀತಿಯೊಳಗ ಅವ್ರನ್ನ ಖಂಡಿಸಿ
ನಾವು ಈ ಧರ್ಮವನ್ನು ಉಳಿಸುವುದಕ್ಕಾಗಿ, ಶರಣರ ವಿಚಾರಗಳನ್ನು ಉಳಿಸುವುದಕ್ಕಾಗಿ ಒಂದಿಷ್ಟು ಗಟ್ಟಿಯಾಗಿರುವಂತಹ ಪ್ರಯತ್ನಗಳನ್ನ ಈ ನಾಡವರೆಲ್ಲರೂ ಕೂಡಿ ಮಾಡಬೇಕು ಅಂತೇಳಿ ನಾವು ನಿರ್ಧಾರಗಳನ್ನು ತಗೊಂಡಿದ್ದಾರೆ. ಇವತ್ತು ಬಸವಣ್ಣನ ತತ್ವಗಳಿಗೆ, ಬುದ್ಧನ ತತ್ವಗಳಿಗೆ, ಅಂಬೇಡ್ಕರ್ ವಿಚಾರಗಳಿಗೆ ಧಕ್ಕೆ ಬರೋದ್ರಿಂದ ಯಾವಪ್ಪ ಸಮಾನತೆ ಬೆಳೆಸುವ ಈ ದೇಶದ ಭಾರತೀಯ ಪ್ರಜೆ ಅದನ್ನು ಒಪ್ಪುದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಕ್ ಇಚ್ಛೆ ಪಡ್ತೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.